77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಗುರುಮಿಟ್ಕಲ್ ಪಟ್ಟಣದಲ್ಲಿ ಇಂದು ಗಣರಾಜ್ಯೋತ್ಸವದ ಧ್ವಜಾರೋಹಣದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡುವ ದೇವರು ಗುರುಮಿಟ್ಕಲ್ ಕಾಸಮಠದ ಪೂಜ್ಯರ ಪಾದಾಂಗಕ್ಕೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದವರು ಆತ್ಮೀಯರಾಗಿರ್ತಕ್ಕಂಥ ಚನ್ನಮಲ್ಲಪ್ಪ ಗಟ್ಟಿ ಅವರೇ, ತಾಲೂಕು ಪಂಚಾಯತಿ ಇಒ ಅವರೇ, ಮುನ್ಸಿಪಾಲಿಟಿಯ ಚೀಫ್ ಆಫೀಸರ್ ಅವರೇ, ಇದೀಗ ತಾನೇ ಉಪನ್ಯಾಸ ನೀಡಿರ್ತಕ್ಕಂಥ ಹಿರಿಯರು ಶಿಕ್ಷಕರಾಗಿರ್ತಕ್ಕಂಥ ಭೀಮಪ್ಪ ಮನ್ನೆ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಅವರೇ, ಸಿಡಿಪೋ ಅವರೇ, ಗ್ರೇಡ್ 2 ತಹಸೀಲ್ದಾರ್ ಅವರೇ, ಫುಡ್ ಇನ್ಸ್ಪೆಕ್ಟರೇ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ, ಶಿಕ್ಷಕ ಸಂಘದ ಅಧ್ಯಕ್ಷರೇ, ಸಿಆರ್ಪಿ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕರೇ ಮತ್ತು ಮುದ್ದು ಮಕ್ಕಳೇ, ಈಗಾಗಲೇ ನಮ್ಮ ಹಿರಿಯರು ಭೀಮಪ್ಪ ಮನ್ನೆ ಅವರು ಬಹಳ ಅದ್ಭುತವಾಗಿ ಸಂವಿಧಾನದ ಬಗ್ಗೆ, ಗಣರಾಜ್ಯೋತ್ಸವದ ಬಗ್ಗೆ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು. ನಾನು ಅದಕ್ಕೆ ಈಗ ಭೀಮಪ್ಪ ಸರಿಗೆ ಹೇಳಿದೆ, ಯಾವುದೋ ವೇದಿಕೆ ಮೇಲೆ ನೀವು ನಮ್ಗೆಲ್ಲರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರಿ, ಪ್ರತಿ ಶಾಲೆಗಳಿಗೆ ಹೋಗಿ ಈ ರೀತಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತ ನಾನೀಗ ಅವ್ರಿಗೆ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ಯಾಕಂತಂದ್ರೆ ಮೊದಲನೇದಾಗಿ ಮೊನ್ನೆ ತಾಲೂಕು ಆಡಳಿತಕ್ಕೆ ಇದು ಕಳಸಲನೆ ಹೇಳಿದ್ವಿ, ತಹಸೀಲ್ದಾರ್ ಅವರು ನೀವು ಬಂದಿರಂತ ಕೇಳಿ, ಈ ಗಣರಾಜ್ಯೋತ್ಸವ ಆಗಲಿ ಅಥವಾ ನಮ್ಮ ಧ್ವಜಾರೋಹಣ 15 ಆಗಸ್ಟ್ಗೆ ನಮಗ ಸ್ವಲ್ಪ ಸನ್ಮಾನ ಮಾಡೋದು ಬೇಡ, ಕಳಸಲನೆ ಹೇಳಿದ್ವಿ, ಒಂದು ಪುಸ್ತಕ ಕೊಡ್ರಿ, ಇಲ್ಲ ಸಂವಿಧಾನದ ಪುಸ್ತಕ ಕೊಡ್ರಿ, ಒಂದು ಸಣ್ಣದು ಹೂಗುಚ್ಚ ಕೊಡ್ರಿ ಅಂತ.